ನೋಡಿ, ಇದು ಶಿಕ್ಷಕರ ಭವನ ಕುಣಿಗಲ್ಲು. ಎಷ್ಟು ಅದ್ಭುತವಾಗಿದೆ, ಎಷ್ಟು ಸುಂದರವಾಗಿದೆ, ಎಷ್ಟು ಸ್ವಚ್ಛವಾಗಿದೆ. ಇದು ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ, ಆದರೆ ಇಲ್ಲಿಗೆ ಬಂದಿದ್ವಿ. ಇದು ವಿಡಿಯೋ ಮಾಡಬೇಕನ್ನಿಸ್ತು, ಮಾಡ್ತಾಯಿದ್ವಿ. ಇದು ಇವಾಗಿನ ಶಿಕ್ಷಣ ಸಚಿವರು ಇಷ್ಟುದ್ದ ಭಾಷಣ ಬಿಗಿತಾರೆ, ನಾನು ಹಂಗೆ ಮಾಡಿದ್ದೀನಿ ಹಿಂಗೆ ಮಾಡಿಬಿಟ್ಟಿದ್ದೀನಿ ಅಂತ. ಆ ಶಿಕ್ಷಣ ಸಚಿವರಿಗೆ ಈ ವಿಡಿಯೋ ಅರ್ಪಣೆ. ನೋಡಿ, ಎಲ್ಲ ತೋರಿಸ್ತೀನಿ ಹೆಂಗಿದೆ ಅಂತ. ನೋಡಿ, ಇದು ಹೊರಗಡೆ ಭಾಗದಿರ್ತಕ್ಕಂಥ ಶಿಕ್ಷಕರ ಭವನ. ಒಳಗಡೆನೂ ಹೋಗ್ತೀನಿ, ಹೆಂಗಿದೆ ನೋಡಿ ಕಿಟಕಿ. ಬರೀ ಅವರು ಏನು ಮಾಡಿಲ್ಲ, ಇವರು ಏನು ಮಾಡಿಲ್ಲ, ಬರೀ ಅವ್ರು ಮಾಡಿಲ್ಲ. ಅವರು ಸಗಣಿ ತಿಂದರು ನಾವು ತಿಂತೀವಿ, ಅವ್ರು ಮಣ್ಣು ತಿಂದರು ನಾವು ತಿಂತೀವಿ. ಇಲ್ಲಿ ಸ್ಕೂಲ್, ಇದು ಸರ್ಕಾರಿ ಸ್ಕೂಲ್ ಪಕ್ಕದಲ್ಲೇ. ಸರ್ಕಾರಿ ಸ್ಕೂಲ್ ಪಕ್ಕದಲ್ಲಿದೆ. ಆ ಕಡೆ ಎಂಥದ್ದು ಕ್ರಿಶ್ಚಿಯನ್ ಸ್ಕೂಲ್ ಇದೆ ನೋಡಿ. ಮಕ್ಕಳು ಆಟ ಆಡ್ತವ್ರೆ. ಇದ್ರ ಪಕ್ಕದಲ್ಲಿ ಇದು ಒಂದು ಶಿಕ್ಷಕರ ಭವನ. ಇಷ್ಟೆಲ್ಲ ಇದ್ಕೊಂಡು ಈ ಒಂದು ಕಟ್ಟಡನ ಬಿಟ್ಕೊಂಡು ಕುಂತ್ಕೊಂಡಿದ್ದಾರೆ. ಯಾಕೆ? ಸರ್ಕಾರದಲ್ಲಿ ದುಡ್ಡಿಲ್ವಾ? ಶಿಕ್ಷಣ ಸಚಿವರು ಹೋದ ಕಡೆ ಎಲ್ಲ ಬರೇ ಅವರೇನು ಮಾಡಲಿಲ್ಲ, ನಾವು ಮಾಡ್ತಾಯಿದ್ದೀವಿ, ಹೆಂಗೆ ಮಾಡ್ತಾಯಿದ್ದೀವಿ. ನೋಡಿ ಹೆಂಗಿದೆ ನೋಡಿ. ಇದಕ್ಕೆ ಯಾರಾದರೂ ಶಿಕ್ಷಕರ ಭವನ ಅಂತಾರೆ ಇದಕ್ಕೆ? ಇದಕ್ಕೆ ಯಾರಾದರೂ ಶಿಕ್ಷಕರ ಭವನ ಅಂತಾರ? ಎಲ್ಲೂ ಕಟ್ ಮಾಡಿಲ್ಲ, ಹಂಗೇ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ನೋಡಿ ಶಿಕ್ಷಕರ ಭವನದ ಅವ್ಯವಸ್ಥೆ ಹೆಂಗಿದೆ. ಶಿಕ್ಷಕರ ಭವನದಲ್ಲಿ ಇವರು ಶಿಷ್ಟುದ್ದ ಬರೇ ಮಾತೆತ್ತಿದ್ರೆ ಬಿ ಜೆ ಪಿಯವ್ರನ್ನ ಇದನ್ನು ಮಾಡ್ತಾರೆ. ಆದ್ರಪ್ಪ ಬಿ ಜೆ ಪಿಯವ್ರಿಗೆ ಬುದ್ಧಿ ಇಲ್ಲ, ಅವ್ರ ತಲೆಯಲ್ಲಿ ಸಗಣಿ ತುಂಬ್ಕೊಂಡವ್ರೆ. ನಿಮ್ಮ ತಲೆಯಲ್ಲಿ ನಿಜವಾಗ್ಲೂ ಬುದ್ಧಿ ಇದ್ದರೆ ಮೊನ್ನೆ ಏನು ನಾಟಿಕೋಳಿ ಸಾರಿ ಮಾಡಿದ್ರಲ್ಲ ಇದರಲ್ಲಿ ನೆಲಮಂಗಲದಲ್ಲಿ, ಆ ನಾಟಿಕೋಳಿ ಸಾರು ಮಾಡೋ ಬದಲು, ನಾಟಿಕೋಳಿ ಊಟ ಮಾಡೋ ಬದಲು, ಅಷ್ಟೊಂದು ಸುಮ್ಮನೆ ದುಡ್ಡು ಖರ್ಚು ಮಾಡೋ ಬದಲು ಇಂಥವಕ್ಕೆ ನಿಜವಾಗ್ಲೂ ನೀವು ಬುದ್ಧಿವಂತರೇ ಆಗಿದ್ದರೆ ನೀವು ಸರ್ಕಾರದವ್ರು ಈ ಕೆಲಸ ಮಾಡ್ಬೋದಿತ್ತಲ್ಲ. ನಿಜವಾಗ್ಲೂ ಸಿದ್ದರಾಮಯ್ಯನವ್ರ ಅಭಿಮಾನಿಗಳು ಬುದ್ಧಿವಂತರಾಗಿದ್ದರೆ. ಬಿ ಜೆ ಪಿಯವ್ರು ದಡ್ಡರು, ಬಿ ಜೆ ಪಿಯವ್ರ ತಲೆಯಲ್ಲಿ ಬುದ್ಧಿ ಇಲ್ಲ, ಬಿ ಜೆ ಪಿಯವ್ರ ತಲೆಯಲ್ಲಿ ಸಗಣಿ ತುಂಬ್ಕೊಂಡವ್ರೆ. ಬಿ ಜೆ ಪಿಯವ್ರಿಗೆ ಏನೂ ಗೊತ್ತಾಗಲ್ಲ, ಅವ್ರಿಗೆ ದಡ್ಡರವರು, ಅವ್ರಿಗೆ ವಿದ್ಯೆ ಅನ್ನೋದಿಲ್ಲ. ನೀವು ಬುದ್ಧಿವಂತರು, ಅವರು ಅವಿದ್ಯಾವಂತರು. ನೋಡಿ ಶಿಕ್ಷಕರ ಭವನ ಏನು ಮಾಡಿದ್ದಾರೆ. ಶಿಕ್ಷಕರ ಮೀಟಿಂಗ್ ಎಲ್ಲಿ ಮಾಡಬೇಕು? ಶಿಕ್ಷಕರು ಅವ್ರ ಪಾಪ ಅವ್ರೇನು ಮಾಡ್ತಾರೆ? ಅವ್ರ ದುಡ್ಡಲ್ಲೇನು ಖರ್ಚು ಮಾಡೋಕ್ಕಾಗತ್ತಾ? ಅವ್ರಿಗೆ ಕೊಡೋ ಸಂಬಳನೇ ನೆಟ್ಟೆ ಕೊಡೋಲ್ಲ, ಇನ್ನು ಇದನ್ನು ಮಾಡೋಕ್ಕಾಗುತ್ತಾ? ಗುಂಡೂರಾವ್ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ಈ ಒಂದು ಅದ್ಭುತವಾದ ಶಿಕ್ಷಕರ ಭವನವನ್ನು ಗುಂಡೂರಾವ್ ಮುಖ್ಯಮಂತ್ರಿ ಆದಾಗ ಏನೋ ದೇವರಾಜ್ ಅವರ ಅರಸು ಸಾಧನೆನ ಮೀರಿಸಿಬಿಟ್ರು ನಮ್ಮ ಮುಖ್ಯಮಂತ್ರಿಗಳು ಅಂತಂದೇಳಿ ಮೊನ್ನೆಲ್ಲ ಏನು ಕೊಂಡಾಡ್ತಿದ್ರು. ನೋಡಿ ಮೊನ್ನೆ ಗುಂಡೂರಾವ್ ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು, ಕಣ್ಣಿಗೆ ಕಾಣಿಸ್ತಾ ಇದೆಯಾ ನೋಡ್ರಿ ಎಲ್ಲರೂ. ಮೊನ್ನೆ ಗುಂಡೂರಾವ್ ಅವರು ಕರ್ನಾಟಕ ರಾಜ್ಯ ಮುಖ್ಯಮಂತ್ರಿಗಳು. ಮೊನ್ನೆ ಶಂಕರ್ರಾವ್ ಕರ್ನಾಟಕ ರಾಜ್ಯದ ಶಿಕ್ಷಣ ಸಚಿವರು, ಮುಖ್ಯ ಅತಿಥಿಗಳು ಅವರೇ. ಈ ಕಟ್ಟಡ ಇನ್ನು ಉದ್ಘಾಟನೆ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಅವರೇ. ಉದ್ಘಾಟನೆ ಗುಂಡೂರಾವ್ ಅವರು ಮಾಡಿರ್ತಕ್ಕಂಥ ಈ ಗುಂಡೂರಾವ್ ಅವರ ಕಾಲದಲ್ಲಿ ಆಗಿರೋದು ಇದು, ಇವಾಗೆಲ್ಲ ಆಗಿರೋದು. ಇವಾಗ ಹೆಂಗಿದೆ ನೋಡಿ. ಎಷ್ಟು ಜನ ಅಲ್ಲಿಂದ ಇಲ್ಲಿವರೆಗೂ ಎಷ್ಟು ಜನ ಮುಖ್ಯಮಂತ್ರಿಗಳಾದರು, ಎಷ್ಟು ಜನ ಎಮ್ ಎಲ್ ಎಗಳಾದರು, ಎಷ್ಟು ಜನ ಸಂಸದರಾದರು. ಅವ್ರು ಯಾರಿಗೂ ಕಣ್ಣಿಗೆ ಕಂಡಿಲ್ಲ ಇದು ಪಾಪ. ಅಷ್ಟೆಲ್ಲ ಖರ್ಚು ಮಾಡ್ತಾರೆ ಮೊನ್ನೆಲ್ಲ, ಅಷ್ಟೆಲ್ಲ ಹಬ್ಬಕ್ಕೆ ಪಾಪ. ನೋಡಿ ಇದನ್ನು ಕೂಡ ಎಲ್ಲಿ ಮಲಗಿತ್ತು ರೆಸ್ಟ್ ತಗೊಂಡು ಆರಾಮಾಗಿ ಬರ್ತೈತಿ ಇದು. ಒಳ್ಳೆ ಅನೈತಿಕ ಚಟುವಟಿಕೆಗಳು ಮಾಡೋಕ್ಕೆ ಭಾಳ ಅದ್ಭುತವಾದ ಜಾಗ ಇದು. ನಿಜವಾಗ್ಲೂ ಇದು ಒಂದು ಯಾವ್ದಾರ ಹಳೇ ಕಾಲದಲ್ಲಿ ಏನೋ ಎಂಥ ದೊಂಬಿ ಮನೆಗಳು ಇರ್ತಾವಲ್ಲ ಅಂಥ ಮನೆಗಳು. ಶಿಕ್ಷಕನ ಹೆಸರು ಚೇಂಜ್ ಮಾಡ್ಬೇಕಿದು. ನೋಡಿ ಇನ್ನೊಮ್ಮೆ ನೋಡ್ಕೊಂಬಿಡಿ. ಇದು ಹೊರಗಡೆ ಬೋರ್ಡು, ಶಿಕ್ಷಕರ ಭವನ ಕುಣಿಗಲ್ಲು. ಶಿಕ್ಷಣ ಸಚಿವರಾದ ಮಧು ಬಂಗಾರಪ್ಪನವ್ರಿಗೆ ಕೇಳ್ಕೊತಾ ಇದ್ದೀನಿ, ಹೋದ ಕಡೆ ಎಲ್ಲ ಭಯಾನಕ ಭಾಷಣ ಮಾಡ್ತೀರಿ, ಬರೀ ಭಾಷಣ ಮಾತ್ರ ಇಂಪಾರ್ಟೆಂಟ್ ಆಗಿರಬಾರ್ದು. ಇಂಥ ಒಂದು ವ್ಯವಸ್ಥೆನ ದಯವಿಟ್ಟು ಈ ಭಾಗದ ಶಾಸಕರು ಕೂಡ ಇದಕ್ಕೆ ಈ ಕಡೆ ಗಮನ ಹರಿಸಿ ಅಂತಂದೇಳಿ ಕುಣಿಗಲ್ ಶಾಸಕರನ್ನು ಕೇಳ್ಕೊತಾ ಇದ್ದೀನಿ. ನಮಸ್ಕಾರ, ಒಳ್ಳೆಯದಾಗಲಿ. ಇದು ನಿಮಗಿಷ್ಟ ಆದರೆ, ನಿಮಗೇನಾದ್ರು ಇದನ್ನು ಶೇರ್ ಮಾಡಬೇಕು ಅನಿಸಿದರೆ, ಇದು ಚೆನ್ನಾಗೈತಪ್ಪ ಅನಿಸಿದರೆ, ಇದು ಒಳ್ಳೇದು ಅನಿಸಿದರೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನು ತಿಳಿಸಿ. ಇದನ್ನು ನನಗೋಸ್ಕರ ಮಾಡ್ಕೊಂಡಿಲ್ಲ, ನನಗೋಸ್ಕರ ಅವಶ್ಯಕತೆನೇ ಇಲ್ಲ, ಇರೋದನ್ನ ಹೆಂಗಿದೆ ಅಂತ ತೋರಿಸಿದ್ದೀನಿ. ಇದು ಮೋಸ್ಟ್ಲಿ ಕುಣಿಗಲ್ಲವ್ರಿಗೆ ಇದು ಕಾಣಿಲ್ಲ ಅನಿಸುತ್ತೆ, ಅದಕ್ಕೆ ನನಗೆ ಕಂಡಿದೆ, ನಾನು ತೋರಿಸ್ತಾ ಇದ್ದೀನಿ. ನಮಸ್ಕಾರ.